ಪೊಲಿಟಿಕಲ್ ಬಗ್ಗೆ ಒಂದು ಮಾತಾಡಿದ್ರೆ ಕನ್ನಡ ತಮಿಳನೇ ಮೂಲ ಅಂತ ಒಂದು ಮಾತುಗಳನ್ನು ಹೇಳಿದ್ದಾರೆ. ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ ರೀ, ನಾವು ಕರ್ನಾಟಕದವರು, ನಾವು ಕನ್ನಡಿಗದವರು, ನಮಗೆ ನಮ್ಮ ನಮ್ಮ ನೆಲ ಮೇಲೆ, ನಮ್ಮ ಏನು ಲ್ಯಾಂಗ್ವೇಜ್ ಮೇಲೆ ನಮಗೆ ಅದರ ಮೇಲೆ ಅಭಿಮಾನ ಇದೆ. ಅವ್ರು ಹಂಗೆ ಮಾತನಾಡಿರ್ತಕ್ಕಂಥದ್ದು ಏನು ನಾನು ನೋಡಿಲ್ಲ. ಬಟ್ ಆ ಥರ ನಮ್ಮ ಕನ್ನಡಿಗರಿಗೆ, ಕನ್ನಡ ಲ್ಯಾಂಗ್ವೇಜಿಗೆ ಏನು ನಾವು ಧಕ್ಕೆ ಬರ್ತಕ್ಕಂಥ ಮಾತಾಡಿದ್ರೆ ನಾನು ಖಂಡಿಸ್ತೀನಿ. ನಾನು ನೋಡಿಲ್ಲ ಅವ್ರು ಹೇಳಿರ್ತಕ್ಕಂಥದ್ದು. ಬಟ್ ಗೋಯಿಂಗ್ ಬೈ ಯು ವಾಟ್ ಎವರ್ ಯು ಹಸ್ ಟೋಲ್ಡ್, ಇನ್ ಕೇಸ್ ನಮ್ಮ ಸೆಂಟಿಮೆಂಟ್ಸು, ನಮ್ಮ ಕನ್ನಡಿಗರ ಸೆಂಟಿಮೆಂಟ್ಸು, ನಮ್ಮ ಲ್ಯಾಂಗ್ವೇಜಿಗೆ ಏನಾರ ಆ ಥರ ಅಪಮಾನ ಆಗಿರ್ತಕ್ಕಂಥ ಮಾತಾಡಿದರೆ ನಾನು ಖಂಡಿಸ್ತೀನಿ. ಅವರು ಸೋಮಶೇಖರ್ ಹಬ್ಬ ಯಾವಾಗ ಬರ್ತದೆ ಕಾಂಗ್ರೆಸ್? ನೀವು ಕೇಳ್ಬೇಕು ಅವ್ರಿಗೆ ಹೋಗಿ. ನಾನು ಹೇಳಿದೆ, ನಾನು ಹೆಂಗೆ ಹೇಳಿ. ಈಗ ಬಿ ಜೆ ಪಿಯಿಂದ ಅವ್ರಿಗೆ ತೆಗ್ದಿದ್ದಾರೆ ಹೊರಗಡೆ ಅಲ್ವಾ. ಸೊ ಅವ್ರನ್ನ ನೀವು ಕೇಳಬೇಕು. ಸೊ ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಹೈಕಮಾಂಡ್ ಇದೆ, ಅವರು ತೀರ್ಮಾನ ತೊಗೊಳ್ತಾರೆ. ಅಲ್ಲ, ಅವ್ರ ಜೊತೆ ಮತ್ತಷ್ಟು ಮಂದಿ ಶಾಸಕರು ಬರ್ತಾರಂತ ಒಳ್ಳೇದಲ್ಲ. ನಮ್ಮ ಪಕ್ಷ ನಮ್ಮದು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ, ಯಾರನ್ನ ಬರ್ಬೋದು, ಯಾರನ್ನ ಹೋಗ್ಬೋದು. ಸೊ ಸ್ವಾಗತ ಮಾಡ್ತೀವಿ. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ, ಬಿ ದ ಬಾಸ್. ನಮ್ಮ ಪಕ್ಷದ ಏನು ಸಿದ್ಧಾಂತಗಳನ್ನು ಒಪ್ಪಿ, ರಾಹುಲ್ ಗಾಂಧಿಯವರ ಒಂದು ನೇತೃತ್ವವನ್ನು ಒಪ್ಪಿ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವವನ್ನು ಒಪ್ಪಿ ಬಂದರೆ ಹೋಲಾಟೆಡ್ಲಿ ವೆಲ್ಕಮ್ ನಾನು ಮಾಡ್ತೀನಿ. ಅದನ್ನು ತೊಗೋಬೇಕು ತೊಗೋಬಾರ್ದು ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ. ಪೊಲಿಟಿಕಲ್ ಬಗ್ಗೆ ಒಂದು ಮಾತಾಡಿದ್ರೆ ಕನ್ನಡ ತಮಿಳನೇ ಮೂಲ ಅಂತ ಒಂದು ಮಾತುಗಳನ್ನು ಹೇಳಿದ್ದಾರೆ. ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ ರೀ, ನಾವು ಕರ್ನಾಟಕದವರು, ನಾವು ಕನ್ನಡಿಗದವರು, ನಮಗೆ ನಮ್ಮ ನಮ್ಮ ನೆಲ ಮೇಲೆ, ನಮ್ಮ ಏನು ಲ್ಯಾಂಗ್ವೇಜ್ ಮೇಲೆ ನಮಗೆ ಅದರ ಮೇಲೆ ಅಭಿಮಾನ ಇದೆ. ಅವ್ರು ಹಂಗೆ ಮಾತನಾಡಿರ್ತಕ್ಕಂಥದ್ದು ಏನು ನಾನು ನೋಡಿಲ್ಲ. ಬಟ್ ಆ ಥರ ನಮ್ಮ ಕನ್ನಡಿಗರಿಗೆ, ಕನ್ನಡ ಲ್ಯಾಂಗ್ವೇಜಿಗೆ ಏನು ನಾವು ಧಕ್ಕೆ ಬರ್ತಕ್ಕಂಥ ಮಾತಾಡಿದ್ರೆ ನಾನು ಖಂಡಿಸ್ತೀನಿ. ನಾನು ನೋಡಿಲ್ಲ ಅವ್ರು ಹೇಳಿರ್ತಕ್ಕಂಥದ್ದು. ಬಟ್ ಗೋಯಿಂಗ್ ಬೈ ಯು ವಾಟ್ ಎವರ್ ಯು ಹಸ್ ಟೋಲ್ಡ್, ಇನ್ ಕೇಸ್ ನಮ್ಮ ಸೆಂಟಿಮೆಂಟ್ಸು, ನಮ್ಮ ಕನ್ನಡಿಗರ ಸೆಂಟಿಮೆಂಟ್ಸು, ನಮ್ಮ ಲ್ಯಾಂಗ್ವೇಜಿಗೆ ಏನಾರ ಆ ಥರ ಅಪಮಾನ ಆಗಿರ್ತಕ್ಕಂಥ ಮಾತಾಡಿದರೆ ನಾನು ಖಂಡಿಸ್ತೀನಿ. ಅವರು ಸೋಮಶೇಖರ್ ಹಬ್ಬ ಯಾವಾಗ ಬರ್ತದೆ ಕಾಂಗ್ರೆಸ್? ನೀವು ಕೇಳ್ಬೇಕು ಅವ್ರಿಗೆ ಹೋಗಿ. ನಾನು ಹೇಳಿದೆ, ನಾನು ಹೆಂಗೆ ಹೇಳಿ. ಈಗ ಬಿ ಜೆ ಪಿಯಿಂದ ಅವ್ರಿಗೆ ತೆಗ್ದಿದ್ದಾರೆ ಹೊರಗಡೆ ಅಲ್ವಾ. ಸೊ ಅವ್ರನ್ನ ನೀವು ಕೇಳಬೇಕು. ಸೊ ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಹೈಕಮಾಂಡ್ ಇದೆ, ಅವರು ತೀರ್ಮಾನ ತೊಗೊಳ್ತಾರೆ. ಅಲ್ಲ, ಅವ್ರ ಜೊತೆ ಮತ್ತಷ್ಟು ಮಂದಿ ಶಾಸಕರು ಬರ್ತಾರಂತ ಒಳ್ಳೇದಲ್ಲ. ನಮ್ಮ ಪಕ್ಷ ನಮ್ಮದು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ, ಯಾರನ್ನ ಬರ್ಬೋದು, ಯಾರನ್ನ ಹೋಗ್ಬೋದು. ಸೊ ಸ್ವಾಗತ ಮಾಡ್ತೀವಿ. ನಮ್ಮ ಪಕ್ಷದ ಏನು ಸಿದ್ಧಾಂತಗಳನ್ನು ಒಪ್ಪಿ, ರಾಹುಲ್ ಗಾಂಧಿಯವರ ಒಂದು ನೇತೃತ್ವವನ್ನು ಒಪ್ಪಿ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವವನ್ನು ಒಪ್ಪಿ ಬಂದರೆ ಹೋಲಾಟೆಡ್ಲಿ ವೆಲ್ಕಮ್ ನಾನು ಮಾಡ್ತೀನಿ. ಅದನ್ನು ತೊಗೋಬೇಕು ತೊಗೋಬಾರ್ದು ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ. ಜೋಶಿ ಅವ್ರ ಮೇಲೆ ತಮ್ಮ ಮೇಲೆ ಒಂದು